ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ವಾಗತವನ್ನು ಮಾಡಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ಶ್ಲಾಘಿಸಿದ್ದಾರೆ. ಕಳೆದ ಚುನಾವಣೆಯ ವೇಳೆ ಇವಿಎಂನಲ್ಲಿ ಮಹಾ ಮೋಸವಾಗಿದೆ. ನಾನು ಚುನಾವಣೆಯಲ್ಲಿ ಸೋತಾಗ ಮತಗಳ್ಳತನವಾಗಿತ್ತು ಅಂತ ಹೇಳಿ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 10-15 ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು, ಈ ಇವಿಎಂದಾಗ ಮೋಸ ಆಗ್ತದೆ ಅಂತ ಹೇಳಿ ಅದರದ್ದು ನಾವು ಚಳವಳಿ ಮಾಡಿದೆವು. ನಾವು ಚಳವಳಿ ಮಾಡಾಗ ನಾವು ಸರಿ ಇರೋದಿಲ್ಲ. ಇವ್ರು ಯಾರ ಹೇಳೋರು ಇವಿಎಂ ಇರಬೇಕು ಅಂತನವರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ, ನೀವು ಯಾಕೆ ವಿರುದ್ಧ ಮಾಡ್ತೀರಿ ಹಂಗಾಗಿ. ಸೊ ಅದಕ್ಕಾಗಿ ಬ್ಯಾಲೆಟ್ ಪೇಪರ್ ತಂದ ಮೇಲೆ ಅದು ಎಕ್ಸ್ಪೆರಿಮೆಂಟ್ ಈಗ ರಾಜ್ಯದಲ್ಲಿ ಇದನ್ನು ಪಂಚಾಯತ್ ಲೆವೆಲ್ನಲ್ಲಿ ಮತ್ತು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ, ಮುನ್ಸಿಪಾಲ್ಟಿಯಲ್ಲಿ ಇದ್ರದ್ದು ಮಾಡ್ತಾ ಇದ್ದಾರೆ. ಇದು ಗುಡ್ ಸ್ಟೆಪ್, ಒಳ್ಳೆಯದಾಗ್ತದೆ ಜನರಿಗೆ. ಇದು ನಾವು ಹಿಂದಿಂದ ನೋಡಿದ್ದೇವೆ, ಅದರ ಬೇಸಿಸ್ ಮೇಲೆ ಇಲ್ಲಿ ಅವರು ಮಾಡ್ತಾ ಇದ್ದಾರೆ.